ಪ್ರತಿ ಬಾರಿ ನಡೆದಂತ ಎಲೆಕ್ಷನ್ ಮತ್ತು ಈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಿ? ಯಾಕಂತಂದ್ರೆ ಎಲ್ಲಾ MLAಗಳು ಗುಂಪುಗಳು ಜೊತೆಗೆ ಆರೋಪ ಪ್ರತ್ಯಾರೋಪ ಜಿದ್ದಾಜಿದ್ದಿ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ. ಸೂರ್ಯ ಚಂದ್ರನಿಗೆ ಗ್ರಹಣಗಳು ಪ್ರತಿ ದಿವಸ ಹಿಡಿಯಲ್ಲ. ಸೂರ್ಯ ಚಂದ್ರನಿಗೆ ಅವಾಗ ಸಂದರ್ಭಕ್ಕನುಸಾರವಾಗಿ ಗ್ರಹಣಗಳು ಬರ್ತಿರ್ತಾವೆ. ಆ ಗ್ರಹಣಗಳು ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಪೂಜಾ ಪುನಸ್ಕಾರ ಇತ್ಯಾದಿ ಮಾಡಬೇಕಾಗುತ್ತೆ. ಅದನ್ನು ಮಾಡಿ ಸೂರ್ಯ ಚಂದ್ರ ಗ್ರಹಣ ಹಿಡಿತಕ್ಕಂಥದ್ದು ಗ್ರಹಣ ಅವ್ರಿಗೆ ಹಿಡಿತೆ. ಆವಾಗ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಮಾನವ ಕುಲದಲ್ಲಿರ್ತಕ್ಕಂಥದ್ದು ಧರ್ಮದ ಮೇಲೆ ನಿಷ್ಠೆ ಇರ್ತಕ್ಕಂಥವ್ರು ಪೂಜೆ ಪುನಸ್ಕಾರಗಳನ್ನು ಮಾಡಿ ಅದು ನಿವಾರಣೆ ಆಗಲಿ, ಅವರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಪೂಜೆ ಪುನಸ್ಕಾರಗಳನ್ನು ಭಗವಂತನಲ್ಲಿ ನಾವು ಮಾಡ್ತೀವಿ. ಜಾರಕಿಹೊಳಿ ಅವ್ರ ಬಣ ಮತ್ತೆ ಕತ್ತಿ ಬಣ ಅಂತಿತ್ತು. ಆಗ ಲಕ್ಷ್ಮಣ ಸವದಿ ಅವರ ಅಧ್ಯಕ್ಷ ಸ್ಥಾನ ದೂರಿಡುವಂತ ಪ್ರಯತ್ನ ಆಯ್ತು, ಅದು ಯಶಸ್ವಿ ಕೂಡ ಆದ್ರು. ಈಗ ಅಂತದೇ ಒಂದು ರಾಜಕೀಯ ಸನ್ನಿವೇಶ ಸೃಷ್ಟಿ ಆಗ್ತಾ ಇದೆ. ಅವತ್ತು ನಿಮ್ಮಿಂದ ದೂರ ಹೋದಂತವ್ರಿಗೆ ನಿಮ್ ಜೊತೆ ಹತ್ತಿರ ಆಗ್ತಾ ಇದ್ದಾರೆ, ಏನು ಒಂದಾಗ್ತೀರಾ ಅಂತ. ಈಗ ರಾಜೀವ್ ಕಾಗೇನು ನಾನು ಕೂಡ್ಕೊಂಡು ಒಂದು ಬಣ ಮಾಡಿದ್ದೀವಿ. ನಮ್ಮ ಬಣದಲ್ಲಿ ಯಾರ್ಯಾರು ಬರ್ತಾರೋ ಅವ್ರನ್ನ ಸ್ವಾಗತ ಮಾಡ್ತೀವಿ. ನಮ್ಮ ಬಣದಿಂದ ಯಾರು ಹೋಗ್ತೇನೆ ಅಂತಾರೋ ಅವರಿಗೆ ಧನ್ಯವಾದ ಹೇಳ್ತೀವಿ. ನಾಟಿಗೆ ಸಸಿ ನಟ್ಟು ಮುಂದೆ ಒಂದೇ ಇರುತ್ತೆ. ಸ್ವಲ್ಪ ದೊಡ್ಡಾದ್ಮೇಲೆ ಎಲೆ ಕಾಯಿ ಹೂ ಎಲ್ಲೋ ಬರ್ಲಿಕ್ಕೆ ಶುರು ಆಗ್ತಾವೆ. 9 ಆಗುತ್ತೋ 11 ಆಗುತ್ತೋ 15 ಆಗುತ್ತೋ ಅದ್ಮೇಲೆ ಕುಂತಾವ್ ಆಟ ಆಡಿಸ್ತಾನೆ. ನಾವೆಲ್ಲರೂ ಗೊಂಬೆಗಳು, ಆಟ ಆಡಿಸೋ ಮೇಲೆ ಒಬ್ಬಿದ್ದಾನೆ. ನಾವೆಲ್ಲ ಗೊಂಬೆಗಳು, ಗೊಂಬೆಯಾಗಿ ನಾವು ಆಟ ಆಡ್ತೀವಿ. DCC ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷರಲ್ಲಿ ಜೋಡೆತ್ತುಗಳು ನಿರ್ಣಾಯಕರಾಗ್ತಿರಂತ ಸಮಯ ಉತ್ತರ ಕೊಡುತ್ತೆ. ಸಮಯಾನುಸಾರವಾಗಿ ಅವೆಲ್ಲ ಕಾಲ ನಿರ್ಣಯ.